ಜಸ್ಟ್ ಒನ್ ಪಂಪ್ ಫೌಂಡೇಶನ್ ಅನ್ನ ತಗೊಂಡಿನು. ಈಗ ಇದನ್ನ ನಾವು ನೀಟಾಗಿ ಬ್ಲೆಂಡ್ ಮಾಡೋದು. ಗೈಸ್ ಇದನ್ನ ಅಪ್ಲೈ ಮಾಡಿದ್ದು ಕೂಡ ಈಗ ಇದನ್ನ ಅಪ್ಲೈ ಮಾಡಿದ ನಂತರ ಇದು ಲಾಂಗ್ ಲಾಸ್ಟಿಂಗ್ ಆಯ್ತಿಲ್ಲ. ಗೈಸ್ ಚೆಕ್ ಮಾಡೋಣ. ಗೈಸ್ ಇದನ್ನ ನಾವು ಅಪ್ಲೈ ಮಾಡಿದ ನಂತರ ಕೂಡ ನಾವು ಫಿಂಗರ್ ಈ ತರ ಮಾಡಿದಾಗ ಮೇಕಪ್ ನಂದ ಹೊಂಟೈತಿ. ಇದು ಫೌಂಡೇಶನ್ ಸರಿ ಇಲ್ಲ ಅಂತ ತಿಳ್ಕೊಬಹುದು. ನೋ ಗೈಸ್, ಇದು ಫೌಂಡೇಶನ್ ಲಾಂಗ್ ಲಾಸ್ಟಿಂಗ್ ಅದ, ವಾಟರ್ ಪ್ರೂಫ್ ಅದ ಮತ್ತು ಸ್ವೆಟ್ ಪ್ರೂಫ್ ಕೂಡ ಅದ. ಬಟ್ ನಾವು ಜಸ್ಟ್ ಫೌಂಡೇಶನ್ ಅನ್ನ ಅಪ್ಲೈ ಮಾಡಿದ ನಂತರ ಲಾಂಗ್ ಲಾಸ್ಟಿಂಗ್ ವಾಟರ್ ಪ್ರೂಫ್ ಆಗ್ತದೆ ಅನ್ನೋದು ನೋ ಗೈಸ್. ಗೈಸ್ ಹಾಗಿದ್ರೆ ಏನದ ನಮ್ಮ ಮೇಕಪ್ ಅನ್ನ ವಾಟರ್ ಪ್ರೂಫ್ ಮತ್ತು ಸ್ವೆಟ್ ಪ್ರೂಫ್ ಮಾಡಲು? ಗೈಸ್ ನಮ್ಮ ಮೇಕಪ್ ಅನ್ನ ವಾಟರ್ ಪ್ರೂಫ್, ಸ್ವೆಟ್ ಪ್ರೂಫ್, ಲಾಂಗ್ ಲಾಸ್ಟಿಂಗ್ ಮಾಡ್ಬೇಕಂತಂದ್ರೆ ನಮಗ ಸೆಟ್ಟಿಂಗ್ ಪೌಡರ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಗೈಸ್. ಈ ತರ ನಮಗ ಸೆಟ್ಟಿಂಗ್ ಪೌಡರ್ಸ್ ಬೇಕು. ಅದರೊಂದಿಗೆ ಸೆಟ್ಟಿಂಗ್ ಸ್ಪ್ರೇ ಕೂಡ ಬೇಕು ಮತ್ತು ಫಿಕ್ಸಿಂಗ್ ಸ್ಪ್ರೇ ಕೂಡ ಬೇಕು. ಇವೆಲ್ಲದ್ರಿಂದ ನಾವು ಮೇಕಪ್ ಅನ್ನ ಗೈಸ್ ನಿಮಗೆ ಅನಿಸ್ತಿರಬಹುದು ಲಾಂಗ್ ಲಾಸ್ಟಿಂಗ್ ಫೌಂಡೇಶನ್ ಯೂಸ್ ಮಾಡಿದ್ರ ಮಾತ್ರ ನಮ್ಮ ಮೇಕಪ್ ಲಾಂಗ್ ಲಾಸ್ಟಿಂಗ್ ವಾಟರ್ ಪ್ರೂಫ್, ಸ್ವೆಟ್ ಪ್ರೂಫ್ ಆಗ್ತೈತೆ ಅಂತ ಹೇಳಿ. ಹಂಗಿರುವುದಿಲ್ಲ ಗೈಸ್. ಎಲ್ಲಿವರೆಗೆ ನಾವು ಪ್ರಾಪರ್ ಆಗಿ ಸೆಟ್ಟಿಂಗ್ ಪೌಡರ್ ದಿಂದ ಸೆಟ್ ಮಾಡುವುದಿಲ್ಲ, ಎಲ್ಲಿವರೆಗೆ ಪ್ರಾಪರ್ ಆಗಿ ಸ್ಪ್ರೇ ಅನ್ನ ಯೂಸ್ ಮಾಡುವುದಿಲ್ಲ, ಅಲ್ಲಿವರೆಗೆ ಆ ಮೇಕಪ್ ಲಾಂಗ್ ಲಾಸ್ಟಿಂಗ್ ಮತ್ತು ಸ್ವೆಟ್ ಪ್ರೂಫ್, ವಾಟರ್ ಪ್ರೂಫ್ ಆಗುವುದಿಲ್ಲ ಗೈಸ್. ಹಾಗಿತ್ತಂದ್ರೆ ಅದನ್ನ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಬನ್ನಿ ಈಗ ನಾನು ತಿಳಿಸ್ಕೊಡ್ತೀನಿ. ಗೈಸ್ ಈ ವಿಡಿಯೋದಲ್ಲಿ ನಾನು ಹೇಳ್ಕೊಟ್ಟಿರುವಂತಹ ವಾಟರ್ ಪ್ರೂಫ್, ಸ್ವೆಟ್ ಪ್ರೂಫ್, ಲಾಂಗ್ ಲಾಸ್ಟಿಂಗ್ ಮೇಕಪ್ ಎಲ್ಲ ಸೀಕ್ರೆಟ್ಸ್ ನಿಮಗೆ ಏನಾದರೂ ಬೇಕಿತ್ತಂದ್ರೆ ನನ್ನ ಲಾಂಗ್ ವಿಡಿಯೋದಲ್ಲಿ ಹೋಗಿ ಒಂದ್ಸರಿ ನೀವು ಚೆಕ್ ಮಾಡಬಹುದು. ಅಲ್ಲಿ ವಾಟರ್ ಪ್ರೂಫ್, ಸ್ವೆಟ್ ಪ್ರೂಫ್ ಎಲ್ಲ ಸೀಕ್ರೆಟ್ಗಳನ್ನು ನಾನು ರಿವೀಲ್ ಮಾಡಿದ್ದೇನು. ಆದರೆ ಬೆನಿಫಿಟ್ಸನ್ನು ತಗೋರಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಹೇಳಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸ್ತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ.